ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಪರೀಕ್ಷೆ ಈಗಾಗಲೇ ಶುರುವಾಗಿದೆ. ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿಮ್ಮ ತಯಾರಿಯನ್ನು ಮಾಡಿಕೊಂಡಿದ್ದೀರಾ ಅಂತ ಭಾವಿಸ್ತಾ, ಪರೀಕ್ಷೆ ಬರೆಯೋದಕ್ಕೂ ಮುಂಚೆ ನೀವು ಗಮನಿಸಬೇಕಾದಂತಹ ಕೆಲವೊಂದು ವಿಷಯಗಳ ಕುರಿತು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಮನವಿಟ್ಟು ಇದನ್ನು ನೀವು ಅಭ್ಯಾಸ ಮಾಡಿದ್ರೆ ಅಥವಾ ಗಮನ ಹರಿಸಿದ್ರೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಗಳಿಸಲಿಕ್ಕೆ ನಿಮಗೆ ಇದು ಸಹಕಾರಿಯಾಗಲಿದೆ. ಸಾಮಾನ್ಯವಾಗಿ ನೀವು ಮಾಡುವಂತಹ ತಪ್ಪುಗಳು ಹಾಗೂ ಎಚ್ಚರಿಕೆ ವಹಿಸಬೇಕಾದಂತಹ ವಿಷಯಗಳನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಅದರ ಬಗ್ಗೆ ಗಮನವನ್ನು ಹರಿಸಿ ಹೆಚ್ಚಿನದಾಗಿ ಸಣ್ಣ ಪುಟ್ಟ ತಪ್ಪುಗಳಾಗದಂತೆ ನೀವು ಎಚ್ಚರಿಕೆ ವಹಿಸಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಸೊ ಹಾಗಿದ್ರೆ ಪರೀಕ್ಷೆಗೆ ಸಿದ್ಧವಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಮೊದಲಿಗೆ ಶುಭ ಹಾರೈಕೆಯನ್ನು ಸಲ್ಲಿಸ್ತೇನೆ. ಎಲ್ಲರೂ ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ. ಇವತ್ತಿನ ವಿಷಯಕ್ಕೆ ಬರೋಣ. ನೋಡಿ, ಈಗಾಗಲೇ ನೀವು ಮೊದಲ ಮತ್ತು ಎರಡನೇ ಪರೀಕ್ಷೆಗಳನ್ನು ಬರೆದಿದ್ದೀರಿ. ಸೊ ಹಾಗೆಯೇ ಇನ್ನೂ ನೀವು ಗಮನ ವಹಿಸಬೇಕಾಗಿರುವಂಥದ್ದೇನು, ನಿಮಗೆ ಗೊತ್ತಿದೆ ಪಠ್ಯಕ್ರಮ ಏನೆಲ್ಲ ಇತ್ತು ಈ ವರ್ಷ. ಅದರಲ್ಲೂ ದ್ವಿತೀಯಾರ್ಧದಲ್ಲಿ ಅಂದರೆ ಎರಡನೇ ಅವಧಿಗೆ ನಿಮಗಿದ್ದಂತಹ ಪಠ್ಯಕ್ರಮಗಳ ಬಗ್ಗೆ ನಿಮಗೆ ಗೊತ್ತಿದೆ. ಒಂದು ಸರಳವಾಗಿ ಹಾಗೆ ಒಂದು ಕ್ವಿಕ್ಕಾಗಿ ಅದೇನಿದೆ ಅನ್ನೋದನ್ನು ನೋಡಿಬಿಡೋಣ. ನೋಡಿ ಮಕ್ಕಳೇ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎರಡನೇ ಅವಧಿಗೆ ಇರುವಂತಹ ಸಿಲೆಬಸ್. ವ್ಯಾಕರಣ ಭಾಗವನ್ನು ನೋಡೋದಾದರೆ ನಿಮಗೆ ಮೊದಲಿಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ನೋಡಿ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಸಹಜವಾಗಿ ನೀವು ಮಾಡುವಂಥದ್ದೇನೋ, ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ, ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಆ ಪ್ರಶ್ನೆಯಲ್ಲಿರುವಂತಹ ಪದವನ್ನು ಹುಡುಕಿ ಅಲ್ಲಿ ಮೊದಲ 2 ಲೈನು ಮತ್ತು ನಂತರದ 2 ಲೈನ್ ಇರುವಂಥದ್ದನ್ನು ನೋಡಿ ಬರಿತೀರ. ಸೊ ಹಾಗೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಒಳ್ಳೆಯ ಅಂಕಗಳು ಬರಬೇಕು ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ಏನನ್ನು ಕೇಳಿದರೆ ಆ ವಿಷಯವನ್ನು ಗ್ರಹಿಸಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಅದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿ. ನಂತರ ವ್ಯಾಕರಣದಲ್ಲಿ ನೀವು ಮೇಕಿಂಗ್ ಸೆಂಟೆನ್ಸ್ ಅಂದರೆ ವಾಕ್ಯ ಸಂಯೋಜನೆ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ ಅನ್ನುವಂಥದ್ದು 3 ಬಗೆ ಏನಿದೆ, ಆ 3 ಬಗೆಯನ್ನು ನೀವಿಲ್ಲಿ ನೋಡ್ತೀರಾ. ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸರಳವಾಗಿ ಇರುವಂಥದ್ದು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಬರುವಂತಹ ವಾಕ್ಯ. ಇನ್ನೊಂದು ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಒಂದು ಕ್ರಿಯಾಪದ ಅದರ ಜೊತೆಗೆ ಒಂದು ಉಪವಾಕ್ಯ ಬಂದಾಗುತ್ತೆ. ಮತ್ತೊಂದು ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಒಂದು ಪ್ರಧಾನ ವಾಕ್ಯಕ್ಕೆ ಉಳಿದಂತೆ 2 ಅಥವಾ 3 ಹೆಚ್ಚು ಉಪವಾಕ್ಯಗಳು ಬಂದು ಆದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತೇಳಿ ಕರಿತೀವಿ. ಇನ್ನಂತರ ಪ್ರೊವರ್ಬ್ಸ್ ಇದೆ ನೋಡಿ. ಪ್ರೊವರ್ಬ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಗಾದೆಗಳು. ಸೊ ಗಾದೆ ಮಾತುಗಳು ನಿಮಗೆ ಹಿರಿಯರ ಅನುಭವದ ಮಾತುಗಳಾಗಿದ್ದು ಅವು ಸಾರ್ವಕಾಲಿಕ ಸತ್ಯವಾಗಿರುತ್ತವೆ. ಹಾಗೂ ಹಿರಿಯರು ತಮ್ಮ ನಿತ್ಯ ಜೀವನದಲ್ಲಿ ಇವುಗಳನ್ನು ಇತರರಿಗೆ ಮಾರ್ಗದರ್ಶನಗಳನ್ನು ನೀಡುವಾಗ, ಬುದ್ಧಿವಾದಗಳನ್ನು ಹೇಳುವಾಗ ಬಳಸುತ್ತಿದ್ದರು ಅನ್ನುವಂಥದ್ದನ್ನು ನೀವು ಪೀಠಿಕೆಯಲ್ಲಿ ಬರೀತೀರಾ. ಬರೆದು ಆ ಗಾದೆ ಏನು ಕೇಳಿರ್ತಾರೆ ಅದರ ಬಗ್ಗೆ ನಿಮ್ಮ ಮಾತುಗಳನ್ನು ಅದು ಯಾವ ಸಂದರ್ಭದಲ್ಲಿ ಬಳಸ್ಬೋದು ಅಥವಾ ಯಾವ ಒಂದು ಕಾರಣಕ್ಕಾಗಿ ಅದನ್ನು ಬಳಸ್ತಾರೆ ಅನ್ನೋದನ್ನು ನೋಡಿ ಬರೀ. ಇದಾದ ನಂತರ ನೋಡಿ, ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅನ್ನುವಂಥದ್ದಿದೆ. ಸೊ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅನ್ನುವಂಥದ್ದು ನೀವು ನೋಡಿದ್ದೀರಿ. ಈಗ ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ದಿನನಿತ್ಯ ಬಳಸುವಂಥ, ಈಗ ನಾನು ಊಟ ಮಾಡಿದ್ದೀನೋ ಅನ್ನುವಂಥದ್ದು ಸಾಮಾನ್ಯ ವಾಕ್ಯ. ಅದು ಸರಳವಾಗಿರುವಂಥದ್ದನ್ನು ನಾವು ಕರ್ತರಿ ವಾಕ್ಯ ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಮತ್ತು ಕರ್ಮಣಿ ವಾಕ್ಯ ಅಂತ ಹೇಳಿದ್ರೆ ಅಲ್ಪಡು ಅನ್ನುವಂತಹ ಪ್ರತ್ಯಯ ಬಂದು ಸೇರಿ ಆದರೆ ನಾವು ಅದನ್ನು ಕರ್ಮಣಿ ವಾಕ್ಯ ಅಂತೇಳಿ ಕರಿತೀವಿ. ಸಹಜವಾಗಿ ಈಗ ದುಷ್ಟನಾದ ಬಕನನ್ನು ಭೀಮ ಕೊಂದನು ಅನ್ನುವಂತಹ ಒಂದು ವಾಕ್ಯ ಇದೆ. ಇದು ಕರ್ತರಿ ವಾಕ್ಯ. ಇದನ್ನು ಕರ್ಮಣಿ ವಾಕ್ಯಕ್ಕೆ ಬದಲಾಯಿಸಿ ಬರೀರಿ ಅಂತ ಹೇಳಿದ್ರೆ ದುಷ್ಟನಾದ ಬಕನು ಭೀಮನಿಂದ ಕೊಲ್ಲಲ್ಪಟ್ಟನು. ಈ ರೀತಿ ನೀವು ಕೊಲ್ಲಲ್ಪಟ್ಟನು, ಅಲ್ಪಡು ಅನ್ನೋ ಪ್ರತ್ಯಯವನ್ನು ಸೇರಿಸಿ ಬರೆದ್ರೆ ಅದು ಕರ್ಮಣಿ ಪ್ರಯೋಗ ಆಗುತ್ತೆ. ನೆಕ್ಸ್ಟು ವಾಕ್ಯ ಪರಿವರ್ತನೆ ಇದೆ, ಅಂದರೆ ಒಂದು ವಾಕ್ಯವನ್ನು ಬದಲಾಯಿಸಿ ಬರೆಯುವಂಥದ್ದು. ನಂತರ ಅರ್ಥರೂಪ ಪದಗಳು ಇದೆ ನೋಡಿ. ಅರ್ಥರೂಪ ಪದಗಳಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ಭಾವಾರ್ಥಕ. ಸೊ ಅಂದರೆ ಕ್ರಿಯಾಪದವು ಬೇರೆ ಲಿಂಗ, ವಚನ, ವಿಭಕ್ತಿ ಇವುಗಳಿಗೆ ಅನುಸಾರವಾಗಿ ಪಡೆಯುವಂತಹ ಬೇರೆ ಬೇರೆ ರೂಪಗಳನ್ನು ನಾವು ಏನಂತ ಕರಿತೀವಿ, ಅರ್ಥರೂಪ ಪದಗಳು ಅಥವಾ ಅರ್ಥರೂಪ ಪದಗಳು ಅಂತ ಕರಿತೀವಿ. ಸೊ ಅದರಲ್ಲಿ ವಿದ್ಯಾರ್ಥಕ ಅನ್ನುವಂಥದ್ದು ತಿನ್ನಲಿ, ನೋಡಲಿ, ಕೇಳಲಿ, ಬರೆಯಲಿ ಅನ್ನುವಂತಹ ಅಲಿ ಮತ್ತು ಇರಿ, ತಿನ್ನಿರಿ, ನೋಡಿರಿ, ಕೇಳಿರಿ, ಬರೆಯಿರಿ, ಹೋಗಿರಿ, ಬನ್ನಿರಿ, ಈ ರೀತಿ ಅರಿ ಮತ್ತು ಇಲಿ ಅನ್ನುವಂತಹ 2 ಪ್ರತ್ಯಯಗಳು ಬಂದು ಆದರೆ ಅದನ್ನು ನಾವು ವಿದ್ಯಾರ್ಥಕ ಅಂತ ಕರಿತೀವಿ. ನಿಷೇಧಾರ್ಥಕ ಅಂತ ಹೇಳಿದ್ರೆ ಆ ಕ್ರಿಯೆ ನಡೆಯದೇ ಇರುವಂಥದ್ದನ್ನು ಸೂಚಿಸುವಂಥದ್ದು. ಈಗ ನಾನು ತಿನ್ನುವುದಿಲ್ಲ, ಅದನ್ನು ತಿನ್ನುವುದಿಲ್ಲ ಅಂತಲೂ ಹೇಳ್ಬೋದು, ತಿನ್ನನು ಅಥವಾ ತಿನ್ನೆನು, ಆ ರೀತಿಯೂ ಸಹ
ಹೇಳ್ಬೋದು. ಹೀಗೆ ಒಂದು ಕ್ರಿಯೆಯು ನಡೆಯದೇ ಇರುವಂತಹ ಒಂದು ಪದವನ್ನು ನಾವು ನಿಷೇಧಾರ್ಥಕ ಅಂತೇಳಿ ಕರಿತೀವಿ. ನೆಕ್ಸ್ಟು ಸಂಭವನಾರ್ಥಕ. ಸಂಭವನಾರ್ಥಕ ಅಂತ ಹೇಳಿದ್ರೆ ಮುಂದೆ ಆಗಬಹುದು ಅಥವಾ ಆಗದೇಲೂ ಸಹ ಇರಬಹುದು. ಅಂದರೆ ಪರ್ಟಿಕ್ಯುಲರ್ ಆಗಿ ಆಗುತ್ತೆ ಅಥವಾ ಆಗೋದಿಲ್ಲ ಅಂತ ಹೇಳ್ದೇನೆ ಮೇ ಬಿ ಅಂತ ಹೇಳ್ತೀವಲ್ವ, ಆದರೂ ಆಗ್ಬೋದು ಆಗದೇ ಇದ್ರೂ ಇರ್ಬೋದು ಅಂತ. ಸೊ ಅದನ್ನು ನಾವು ಸಂಭವನಾರ್ಥಕ ಅಂತೇಳಿ ಕರಿತೀವಿ. ಇವತ್ತು ಸಂಜೆ ಮಳೆ ಬಂತು ಅಂದರೆ ಬರುತ್ತೆ, ಬರ್ತಾ ಇದೆ ಅಥವಾ ಬಂತು ಅಂತ ಆದರೆ, ಇಂದು ಸಂಜೆ ಮಳೆ ಬಂದೀತು ಅಂದ್ರೇನು, ಬಂದೀತು ದೀರ್ಘ, ದೀಪಕ್ಕ ದೀರ್ಘ, ಬಂದೀತು ಅಂದಾಗೇನು ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು. ಮಕ್ಕಳು ಶಾಲೆಗೆ ಹೋದರು, ಅದನ್ನು ಮಕ್ಕಳು ಶಾಲೆಗೆ ಹೋದಾರು, ದಾಕಿಳಿದ ಬಗ್ಸ್ಬೇಕು, ಹೋದಾರು. ಬರೆದರು, ಬರೆದಾರು. ತಿಂದರು, ತಿಂದಿಯಾರು ಅಥವಾ ತಿಂದಾರು. ಗೊತ್ತಾಯ್ತಾ? ಸೊ ಈ ರೀತಿ ಬಂದರೆ ಅದನ್ನು ನಾವು ಸಂಭವನಾರ್ಥಕ ಅಂತ ಕರಿತೀವಿ. ಇನ್ನು ಭಾವಾರ್ಥಕ ಮತ್ತು ಆಶ್ಚರ್ಯ ಸೂಚಕ ನಮ್ಮ ಭಾವನೆಗಳನ್ನು ಇದು ಉತ್ಸಾಹ ಆಗಿರ್ಬೋದು, ನಮ್ಮ ಎಕ್ಸೈಟ್ಮೆಂಟ್ಗಳನ್ನ ತೋರಿಸ್ಲಿಕ್ಕೆ ಆಹಾ, ಓಹೋ, ಅಯ್ಯೋ, ಛೇ, ಛೀ, ಅಸಹ್ಯ ಪಡುವಂಥದ್ದು, ಹೀಗೆ ಬೇರೆ ಬೇರೆ ನಮ್ಮ ಭಾವನೆಗಳನ್ನು ಹೇಳುವಂಥದ್ದು, ಇವುಗಳನ್ನು ನಾವು ಆಶ್ಚರ್ಯ ಸೂಚಕ ಅಥವಾ ಭಾವಾರ್ಥಕ ಪದಗಳಿಗೆ ಸೇರಿಸ್ಬೋದು. ಇನ್ನು ಪ್ರಶ್ನಾರ್ಥಕ ವಾಕ್ಯಗಳು, ಪ್ರಶ್ನೆಗಳನ್ನು ಕೇಳುವಂಥದ್ದು, ಕ್ವಶನ್ ಮಾರ್ಕ್ ಬಂದರೆ ಯಾಕೆ, ಏನು, ಎಲ್ಲಿ, ಹೇಗೆ, ಯಾವುದರಿಂದ, ಏಕಾಗಿ, ಯಾವುದರಿಂದ, ಏತರಿಂದ, ಸೊ ಈ ಥರ ಬರುತ್ತಲ್ವ, ಅವುಗಳನ್ನು ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ನಿಮಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಒಂದು 4-5 ಲೈನ್ಗಳನ್ನು ಕೊಡ್ತಾರೆ, ಅದರಲ್ಲಿ ಸೆಂಟೆನ್ಸ್ಗಳಿರುತ್ತೆ. ಆ ಸೆಂಟೆನ್ಸಲ್ಲಿ ಬಂದಿರುವಂತಹ ವಿದ್ಯಾರ್ಥಕ ಪದವನ್ನು ಹುಡುಕಿ ಬರೆಯಿರಿ, ಈ ರೀತಿ ಕೇಳ್ತಾರೆ. ಸೊ ಹಾಗಾಗಿ ನೀವು ಗಮನವಿಟ್ಟು ಅವ್ರು ಏನು ಕೇಳಿದ್ದಾರೆ ಅದನ್ನು ಬರಿಬೇಕು. ಅವ್ರು ಏನು ಕೇಳಿದ್ದಾರೆ ಅದನ್ನು ಮಾತ್ರ ಬರಿಬೇಕು. 2 ಪದಗಳನ್ನ ಕೇಳಿದರೆ 2 ಪದ ಬರಿಬೇಕು, ಅಥವಾ ವಾಕ್ಯವನ್ನು ಕೇಳಿದರೆ ವಾಕ್ಯವನ್ನು ಬರಿಬೇಕು. ಪದ ಮತ್ತು ವಾಕ್ಯ ಗಮನ ಇಟ್ಕೊಳ್ಳಿ, ಅವುಗಳನ್ನು ಬರೀರಿ. ಅದಾದಮೇಲೆ ರೈಟಿಂಗ್ ಸೆಕ್ಷನಲ್ಲಿ ನಿಮಗೆ ಒಂದು ಎಸ್ಸೆ ಇರುತ್ತೆ, ಪ್ರಬಂಧವನ್ನು ಬರೆಯುವಾಗ ನೀವು ಸಹಜವಾಗಿ ಇಂಟ್ರೊಡಕ್ಷನನ್ನು ಕೊಡ್ತೀರಾ, ಮತ್ತು ಬಾಡಿ ಆಫ್ ದ ಬರಿತೀವಿ, ಅಂದರೆ ಆ ಪ್ರಬಂಧದ ಬಾಡಿ ಆಫ್ ದ ಎಸ್ಸೆ ಬರಿತೀರಾ. ಅದಾದಮೇಲೆ ಕನ್ಕ್ಲೂಷನ್ ಬರಿತೀರಾ, ಅಂದರೆ ಉಪಸಂಹಾರವನ್ನು ಬರಿತೀರಾ. ಸೊ ಉಪಸಂಹಾರದಲ್ಲಿ ನಿಮ್ಮ ಒಟ್ಟಾರೆ ಒಪಿನಿಯನ್, ಆ ಎಸ್ಸೆ ಬಗ್ಗೆ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ನೀವು ಕೊನೆಗೆ ನಿಮ್ಮ ಮಾತುಗಳಲ್ಲಿ ಬರಿತೀರ. ನಂತರ ನಿಮಗೆ ಒಂದು ಅಫಿಷಿಯಲ್ ಲೆಟ್ರ್ ಬರ್ಬೋದು. ಈಗ ಲೀವ್ ಲೆಟ್ರ್ ಆಗಿರ್ಬೋದು, ಅಥವಾ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ನಿಮ್ಮ ಬಡಾವಣೆಯಲ್ಲಿರುವ ಸಮಸ್ಯೆಗಳನ್ನು ಕುರಿತು ಅಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳ್ಬೋದು. ಅವುಗಳನ್ನು ನೋಡಿ. ಪತ್ರ ಬರೆಯುವಾಗ ಇಂದ ಇವರಿಗೆ, ದಿನಾಂಕ, ಸ್ಥಳ, ಮಾನ್ಯರೇ, ವಿಷಯ, ಬಾಡಿ ಆಫ್ ದ ಲೆಟರ್ ಅಂದರೆ ಪತ್ರದ ಒಡಲು, ಅದಾದಮೇಲೆ ವಂದನೆಗಳೊಂದಿಗೆ, ಇಂತಿ ತಮ್ಮ ವಿಶ್ವಾಸಿ, ಇವುಗಳು ಬಹಳ ಮುಖ್ಯ, ಗಮನ ಹರಿಸಿ. ಇದಾದ ನಂತರ ನಿಮಗೆ ರಿಪೋರ್ಟ್ ರೈಟಿಂಗ್ ಇದೆ. ಸೊ ರಿಪೋರ್ಟ್ ರೈಟಿಂಗಲ್ಲಿ ನೀವು ಪತ್ರಿಕೆಗಳಿಗೆ ಬರಿಬೇಕು ಅಂತ ಹೇಳಿದಾಗ ನಿಮ್ಮ ವಿಳಾಸವನ್ನು, ಪತ್ರಿಕೆ ವಿಳಾಸವನ್ನು ಬರಿಬೇಕು. ಕೇವಲ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ನಡೆದ ಯಾವುದೋ ಒಂದು ಕಾರ್ಯಕ್ರಮದ ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸಿ ಅಂತ ಕೇಳಿದ್ರೆ ನೀವು ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಏನು ಬರೆಯೋದು ಬೇಡ, ಡೈರೆಕ್ಟಾಗಿ ಹೆಡ್ಡಿಂಗನ್ನು ಕೊಟ್ಟು, ಅಂದರೆ ಒಂದು ಟೈಟಲನ್ನು ಕೊಟ್ಟು ಆ ವರದಿಯನ್ನು ಬರೆದು ಕೊನೆಗೆ ವರದಿ ತಯಾರಕರ ಸಹಿ ಅಂತ ಬರೀತೀರಾ. ಪತ್ರಿಕೆಗೆ ಬರೀರಿ ಅಂದಾಗ ಯಾವ ಪತ್ರಿಕೆಗೆ ಬರೀತೀರಾ, ಯಾರಿಗೆ ಬರೀತಾ ಇದ್ದೀರಾ ಅನ್ನುವಂಥದ್ದನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ರಿಪೋರ್ಟ್ ರೈಟಿಂಗನ್ನು ಬರಿಬೇಕು, ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಅದಾದಮೇಲೆ ಪಾಠ ಭಾಗಕ್ಕೆ ಬಂದರೆ ನೋಡಿ, ಮೊದಲನೇದು ಭಾಗ್ಯಶಿಲ್ಪಿಗಳು ಪಾಠ ಇದೆ. ಅದರಲ್ಲಿ ಮೈಸೂರನ್ನು ಮಾದರಿ ಮೈಸೂರನ್ನಾಗಿ ಮಾಡುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪಾತ್ರ ಏನು ಅಥವಾ ಕೊಡುಗೆ ಏನು ಅಂತ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಅಥವಾ ಮಾದರಿ ಮೈಸೂರು ನಿರ್ಮಾಣದಲ್ಲಿ ವಿಶ್ವೇಶ್ವರಯ್ಯ ಅವರ ಪಾತ್ರವೇನು ಅಥವಾ ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳೇನು ಅಂತ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಈ ಪಾಠದಿಂದ 7-8 ವಾಕ್ಯಗಳಿಗೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಾದಮೇಲೆ ಸಂದರ್ಭ, ಅದರಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ, ಸೊ ಇದು ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಅದಾದ ನಂತರ ವ್ಯಾಘ್ರಗೀತೆ ಪಾಠದಲ್ಲಿ, ಸೊ ವ್ಯಾಘ್ರಗೀತೆ ಪಾಠದಲ್ಲಿ ನೀವು ಶಾನುಭೋಗರು ಬದುಕಿದ್ದು ಕಿರ್ತಿ ಪುಸ್ತಕದಿಂದಲೋ ಅಥವಾ ಹುಲಿಯ ಧರ್ಮಶ್ರದ್ಧೆಯಿಂದಲೋ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳ್ತಾರೆ. ನೀವು ಅದನ್ನು ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ, ಅವ್ರು ಯಾವುದರ ಸಲುವಾಗಿ ಬದುಕಿದ್ರು, ಧರ್ಮಶ್ರದ್ಧೆಯಿಂದ ಬದುಕಿದ್ರಾ ಅಥವಾ ಕಿರ್ತಿ ಪುಸ್ತಕದಿಂದ ಬದುಕಿದ್ರಾ, ನಿಮಗೆ ಏನು ಸರಿ ಅನಿಸುತ್ತೆ ಅದಕ್ಕೆ ಕಾರಣಗಳನ್ನ ಕೊಟ್ಟು ನೀವು ಅದನ್ನು ವಿವರಣೆ ಮಾಡ್ತಾ ಬರೀತಾ ಹೋಗಬೇಕಾಗತ್ತೆ. ಅದಾದಮೇಲೆ ವೃಕ್ಷ ಸಾಕ್ಷಿ. ಸೊ ವೃಕ್ಷ ಸಾಕ್ಷಿಯಲ್ಲಿ ನಿಮಗೆ ಇಲ್ಲೂ ಕೂಡ ಅಷ್ಟೇ, ನೀವು ಮೆಚ್ಚುವ ಪಾತ್ರ ಯಾವುದು, ದುಷ್ಟಬುದ್ಧಿಯ ಧರ್ಮಬುದ್ಧಿಯ, ಅಥವಾ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ರೀತಿಯನ್ನು ಬರೆಯಿರಿ ಅಂತ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ, ಎಚ್ಚರಿಕೆ ವಹಿಸಿ. ಇದಾದ ನಂತರ ಪದ್ಯಭಾಗದಲ್ಲಿ ನೋಡಿ, ಹಸುರು ಸಕಲ ಜೀವರಾಶಿಗಳಿಗೆ ಹೇಗೆ ಮುಖ್ಯ, ಹಸುರಿಳಿ ಉಸಿರು,
ಧರಣಿಗೆ ಅಥವಾ ಈ ಭೂಮಿಗೆ ಹಸಿರು ಎಷ್ಟು ಮುಖ್ಯ ಇದೆ ಅನ್ನುವಂಥದ್ದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಆ ಪ್ರಶ್ನೆ ಬಹಳ ಮುಖ್ಯ. ಅದಾದಮೇಲೆ ವೀರಲವ ಅದರಲ್ಲಿ ಲವನ ನಡವಳಿಕೆ ನಿಮಗೆ ಮೆಚ್ಚುಗೆ ಆಯಿತೆ, ಯಾಕೆ ಅದನ್ನು ಕೇಳೋ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಭಗತ್ ಸಿಂಗ್ ಮತ್ತು ಮೃಗ ಮತ್ತು ಸುಂದರಿ, ಇದರಿಂದಲೂ ಕೂಡ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. ಶಾಪ ವಿಮೋಚನೆಯ ಫಲ ಅಥವಾ ಯಾರು ಶಾಪಗೊಂಡು ಮೃಗವಾಗಿದ್ದರು, ಇದು ಮತ್ತು ಜಲಿಯನ್ ವಾಲಾಬಾಗ್ನಲ್ಲಿ ಅರೆಯಲಾಗಿದ್ದಂತಹ ಒಕ್ಕಣೆ ಏನಾಗಿತ್ತು, ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ನೀವು ಪರೀಕ್ಷೆಗೆ ಹೋಗ್ಲಿಕ್ಕಿಂತ ಮುಂಚೆ ಕೇವಲ ಎಕ್ಸಸೈಸಲ್ಲಿರುವಂತಹ ಪ್ರಶ್ನೆಗಳನ್ನ ಮಾತ್ರ ಓದ್ಕೊಂಡು ಹೋಗ್ಬಿಡಿ. ಪಾಠದಲ್ಲಿರುವಂತಹ ಪುಸ್ತಕದಲ್ಲಿರುವಂತಹ ಪಾಠಗಳನ್ನು ನೀಟಾಗಿ ಒಂದು ಸತಿ ಓದ್ಕೊಳ್ಳಿ. ಯಾಕಂದರೆ ಹೆಂಗೆ ಕೇಳಿದ್ರು ನಿಮಗೆ ಉತ್ತರ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಪಾಠ ಭಾಗದಿಂದಲೂ ಅಂದರೆ ಪಾಠ ಪದ್ಯದ ಮಧ್ಯಭಾಗದಿಂದಲೂ ಸಹ ಪ್ರಶ್ನೆಗಳನ್ನು ಕೇಳೋದ್ರಿಂದ ಅವುಗಳನ್ನು ಕೂಡ ನೀವು ಬರೀಲಿಕ್ಕೆ ಸಿದ್ಧತೆ ಆಗಬೇಕು ಅಂತ ಹೇಳಿದ್ರೆ ಪಾಠ ಮತ್ತು ಪದ್ಯಗಳನ್ನು ಒಮ್ಮೆ ಪರೀಕ್ಷೆಗೆ ಮುಂಚೆ ಒಂದು ಸಲ ನೀಟಾಗಿ ಓದ್ಕೊಂಡು ಇದ್ದರೆ ಒಳ್ಳೆಯದು. ಇದಿಷ್ಟು ಪೋರ್ಷನ್ಸ್ ಬಗ್ಗೆ. ಆದರೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ನಿಮಗೆ ಯಾವ ರೀತಿ ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡ್ಕೋಬೇಕು, ಜೊತೆಗೆ ಇರೋ 2 ಗಂಟೆ ಅವಧಿಯಲ್ಲಿ 40 ಅಂಕಗಳಿಗೆ ನೀವು ಹೇಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬರೀಬೇಕು ಅನ್ನೋವಂಥದ್ದನ್ನು ನಾವು ಈಗ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಪ್ರಶ್ನೆ ಪತ್ರಿಕೆಯಲ್ಲಿರೋ ಉತ್ತರಗಳನ್ನು ಹೇಗೆ ಬಿಡಿಸ್ತಾ ಹೋಗ್ತೀವಿ ಅಂತ ನೋಡ್ತಾ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಮೊದಲನೇ ಪ್ಯಾಸೇಜನ್ನು ನೋಡಿ ನೀವು. ಪ್ರಶ್ನೆ ಏನಿದೆ, ಜನಸಂಖ್ಯಾಶಾಸ್ತ್ರದ ನೆಲೆಯಲ್ಲಿ ಗ್ರಾಮ ಎಂದರೇನು ಅಂತ ಇದೆ. ಸೊ ಅಲ್ಲಿ ಜನಸಂಖ್ಯಾಶಾಸ್ತ್ರದ ಹಿನ್ನೆಲೆಯಲ್ಲಿ ಗ್ರಾಮ ಎಂದರೆ ಅಂತ ಬರೆದು ನೀವು ಅಲ್ಲಿ ಏನು ಡೆಫಿನೇಷನನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಅದನ್ನು ಬರಿಬೇಕಾಗತ್ತೆ. ಇಲ್ಲಿ ಉತ್ತರ ನೋಡಿ, ಜನಸಂಖ್ಯಾಶಾಸ್ತ್ರದ ನೆಲೆಯಲ್ಲಿ ಗ್ರಾಮ ಎಂದರೆ 5,000ಕ್ಕಿಂತಲೂ ಕಡಿಮೆ ಜನವಸತಿ ಹೊಂದಿದ ಪ್ರದೇಶವಾಗಿದ್ದು ಪ್ರತಿ ಚದರ ಕಿಲೋಮೀಟರ್ಗೆ 400ಕ್ಕಿಂತ ಕಡಿಮೆ ಜನಸಾಂದ್ರತೆ ಇರಬೇಕು. ಇದನ್ನು ಗ್ರಾಮ ಎಂದು ಕರೆಯುತ್ತಾರೆ ಅಂತ ಬರೀರಿ. ಇದು ಉತ್ತರ ಆಗುತ್ತೆ. ಇದಾದ ನಂತರ ನಿಮಗೆ ಪ್ರೊವರ್ಬ್ಸ್ ಇರುತ್ತೆ ನೋಡಿ, ಗಾದೆ ಮಾತುಗಳು, ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ. ಸೊ ಅದರಲ್ಲಿ ಮೊದಲನೇದು ನಿಮಗೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಥವಾ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ 2 ಗಾದೆ ಮಾತುಗಳನ್ನ ಕೊಟ್ಟಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. 2 ಮಾರ್ಕ್ಸ್ ಇರುತ್ತೆ. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿದ್ದು ಸಾರ್ವಕಾಲಿಕ ಸತ್ಯವಾಗಿರುತ್ತವೆ. ಹಿರಿಯರು ತಮ್ಮ ಅನುಭವಗಳ ಮೂಲಕ ಕಟ್ಟಿಕೊಂಡಂತಹ ವೇದವಾಕ್ಯಗಳಂತೆ ನಾವು ಗಾದೆಗಳನ್ನು ಗುರುತಿಸುತ್ತೇವೆ. ಅಥವಾ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿದ್ದು ಸಾರ್ವಕಾಲಿಕ ಸತ್ಯವಾಗಿರುತ್ತವೆ. ಇವುಗಳನ್ನು ಬುದ್ಧಿವಾದಗಳನ್ನು ಹೇಳುವಾಗ ಅಥವಾ ನೀತಿ ತತ್ವಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಗಾದೆ ಮಾತುಗಳನ್ನು ಬಳಸುತ್ತಾರೆ ಅಂತೇಳಿ ಬರೆದು ಅಲ್ಲಿ ನೋಡಿ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಹೇಳಿದ್ರೇನು, ಯಾವುದೇ ಒಂದು ವಿಷಯವಾಗಲಿ ಅಥವಾ ಯಾವುದನ್ನಾದರೂ ಕಟ್ಟುವುದು ಬಹಳ ಕಷ್ಟ, ಆದರೆ ಕೆಡಿಸುವುದು ಸುಲಭ ಎನ್ನುವಂತೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬಹಳ ಶ್ರದ್ಧೆ ವಹಿಸಿ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ಮಾಡುವಂಥದ್ದನ್ನು ಹಾಳುಗೆಡುವಲು ನಮ್ಮ ಒಂದು ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಅಚಾತುರ್ಯಗಳು ಅಥವಾ ನಮ್ಮ ಬಗ್ಗೆ ಯಾರೋ ಏನೋ ಹೇಳುವಂಥದ್ದು ಸಾಕು ಅನ್ನೋ ಆ ರೀತಿಯಲ್ಲಿ ಗಾದೆ ಮಾತನ್ನು ವಿಸ್ತರಿಸ್ತಾ ಹೋಗಬೇಕಾಗುತ್ತೆ. ನಂತರ ನೋಡಿ, ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ಗಾದೆ ಮಾತಿದೆ. ಇದಕ್ಕೂ ಅದೇ ರೀತಿ ನೀವು ಪೀಠಿಕೆಯನ್ನು ಬರೆದು ನಂತರ ನಾವು ಏನು ಮಾಡ್ತೀವಿ ಅದರ ಪ್ರತಿಫಲವನ್ನು ನಾವು ಅನುಭವಿಸಬೇಕಾಗುತ್ತದೆ. ಒಳ್ಳೆಯದು ಮಾಡಿದರೆ ನಮಗೆ ಒಳ್ಳೆಯದೇ ಪ್ರತಿಫಲವಾಗಿ ಬರುತ್ತೆ, ಅಥವಾ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದೇ ಬರುತ್ತೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥವಾಗಿದೆ ಅನ್ನೋ ರೀತಿಯಲ್ಲಿ ನೀವು ವಿವರಣೆ ಮಾಡ್ತಾ ಹೋಗಿ. ಅದಾದಮೇಲೆ ಮುಖ್ಯವಾಗಿ ಬರುವಂಥದ್ದು ನಿಮಗೆ ಗ್ರಾಮರಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಕ್ರಿಯಾರೂಪಗಳೇನಿದೆ ಅವು ನೋಡಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಮಹಾರಾಜರಾಗಲಿ ಎಂಬುದು ಎಲ್ಲರ ಆಶಯವಾದೀತು. ಆದರೆ ನೆರವೇರುವುದಕ್ಕೆ ಸಕಾಲವೂ ಒದಗಿಯಿತು ಎಂಬುದು ಜನರ ಇಚ್ಛೆಯಾಗಿತ್ತು. ಮೈಸೂರು ಸಂಸ್ಥಾನ ಬೆಳೆಯಲಿ ಎಂಬುದು ಪ್ರಜೆಗಳ ಆಸೆಯಾಗಿತ್ತು ಅನ್ನುವಂತಹ ಭಾಗದಲ್ಲಿ ನಿಮ್ಗೆ ಕೇಳಿರುವಂಥದ್ದೇನು, 2 ವಿದ್ಯಾರ್ಥಕ ಮತ್ತು 2 ಸಂಭವನಾರ್ಥಕ ಕ್ರಿಯಾರೂಪಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಕ ಅಂತ ಹೇಳಿದ್ರೇನು, ನಾನಾಗಲೇ ಹೇಳಿದ್ದೆ ನಿಮಗೆ, ತಿನ್ನಲಿ, ನೋಡಲಿ, ಕೇಳಲಿ, ಬರೆಯಲಿ, ನೋಡಿರಿ, ಬನ್ನಿರಿ. ಸೊ ಅಲಿ ಮತ್ತು ಇರಿ ಅನ್ನುವಂತಹ ಪ್ರತ್ಯಯಗಳು, ಇವುಗಳನ್ನು ನಾವು ವಿದ್ಯಾರ್ಥಕ ಅಂತ ಕರಿತೀವಿ. ಸೊ ಇಲ್ಲಿ ಅಲಿ ಅನ್ನುವಂಥದ್ದು ಎಲ್ಲಿ ಬಂದಿದೆ ನೋಡಿ, ಮೈಸೂರು ಸಂಸ್ಥಾನದ ಮಹಾರಾಜರಾಗಲಿ ಅಲಿ ಬಂತು ಅದು. ನಂತರ
ಸಂಸ್ಥಾನ ಬೆಳೆಯಲಿ, ಬೆಳೆಯಲಿ ಅನ್ನುವಂಥದ್ದು ಎರಡು ವಿದ್ಯಾರ್ಥಕ ಪದಗಳಾದರೆ ನಂತರ ಸಂಭವನಾರ್ಥಕವನ್ನು ಕೇಳಿದ್ದಾರೆ. ಸಂಭವನಾರ್ಥಕ ಯಾವಾಗಲೂ ನಿಮಗೆ ಆಗುತ್ತೆ ಆಗಲ್ಲ ಅನ್ನುವಂತಹ ಗೊಂದಲದಲ್ಲಿರುವಂಥದ್ದು, ಆದರೂ ಆಗ್ಬೋದು ಆಗದೇ ಇದ್ದರೂ ಸಹ ಇರ್ಬೋದು ಅನ್ನುವಂಥದ್ದನ್ನೇ ಸಂಭವನಾರ್ಥಕ ಅಂತೇಳಿ ಕರೆಯುವಂಥದ್ದು. ಹಾಗಿದ್ರೆ ಇಲ್ಲಿ ಯಾವುದು ಸಂಭವನಾರ್ಥಕ ನೋಡಿ, ಆಶಯವಾದೀತು ದೀರ್ಘ ಇದೆ, ಆಶಯವಾದೀತು. ಸೊ ಆ ರೀತಿ ದೀರ್ಘ ಬಂದರೆ ನೀವು, ಇದು ಟ್ರಿಕ್ಸ್ ನಿಮಗೆ, ಆಶಯವಾದೀತು ದೀರ್ಘ ಬಂದರೆ ಅಥವಾ ದಾಕಿಳಿದ ಬಾಗಿದ್ರೆ ಅದನ್ನು ನಾವು ಸಂಭವನಾರ್ಥಕಕ್ಕೆ ಗುರುತಿಸ್ಕೋಬೋದು, ಆದರೆ ಅದು ಕ್ರಿಯಾಪದವಾಗಿರಬೇಕು. ಸೊ ಅದೇ ರೀತಿ ಸಕಾಲವು ಒದಗೀತು, ಒದಗೀತು ದೀರ್ಘ. ಸೊ ಈ ರೀತಿ ದೀರ್ಘ ಬಂದ ಆದರೆ, ಇದು ಟ್ರಿಕ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು, ಡೆಫಿನಿಷನ್ ಅಲ್ಲ. ದೀರ್ಘ ಬಂದಾದರೆ ಒತ್ತಿ ಹೇಳುವಂಥದ್ದಿದ್ದರೆ ಅದನ್ನು ನಾವು ಸಂಭವನಾರ್ಥಕ ಅಂತ ಕರಿತೀವಿ. ಈ ರೀತಿಯಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಇದನ್ನು ಬದಲಾಯಿಸಿ ಬರೆಯಿರಿ ಅಂತಲೂ ಕೇಳ್ಬೋದು, ಅಥವಾ ಕರ್ಮಣಿ ವಾಕ್ಯ ಕರ್ತರಿ ವಾಕ್ಯವಾಗಿ ಬರೆಯಿರಿ ಅಂತಲೂ ಸಹ ಕೇಳ್ಬೋದು, ಅಥವಾ ವಾಕ್ಯಗಳನ್ನು ಕೊಟ್ಟು ಇದನ್ನು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯವಾಗಿ ಬರೀರಿ ಅಂತ ಕೇಳ್ಬೋದು, ಅಥವಾ ಸಾಮಾನ್ಯ ವಾಕ್ಯ ಯಾವುದು, ಸಂಯೋಜಿತ ವಾಕ್ಯ ಯಾವುದು ಆ ರೀತಿ ಕೇಳ್ಬೋದು, ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಇದು ಸಾಮಾನ್ಯ ವಾಕ್ಯವ ಅಥವಾ ಸಂಯೋಜಿತ ವಾಕ್ಯವ ಅಥವಾ ಮಿಶ್ರ ವಾಕ್ಯವ ಅಂತೇಳಿ ಕೇಳ್ಬೋದು. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತೆ. ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿ ಯಾವ ರೀತಿ ಕೇಳಿದ್ರೆ ನಾನು ಯಾವ ರೀತಿ ಉತ್ತರ ಬರೀಬೇಕಾಗುತ್ತೆ ಅನ್ನೋ ಆಲೋಚನೆಗಳನ್ನ ಇಟ್ಕೊಂಡು ನೀವು ಪರೀಕ್ಷೆಗೆ ಸಿದ್ಧರಾದರೆ ಬಹಳ ಒಳ್ಳೆಯದು. ನೋಡಿ, ಇದಲ್ಲದೆ ಈ ರೀತಿಯೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು ಈ ಭಾಗದಲ್ಲಿ. ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆಯುವರು, ಈ ವಾಕ್ಯವನ್ನು ಸಂಭವನಾರ್ಥಕ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ಬೋದು. ಇಲ್ಲಿ ಸಾಮಾನ್ಯ ವಾಕ್ಯದಲ್ಲಿದೆ, ಅದನ್ನು ಸಂಭವನಾರ್ಥಕಕ್ಕೆ ನೀವು ಬದಲಾಯಿಸಿ ಬರಿಬೇಕು. ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆದಾರು, ತಾಕಿಳಿದ, ಬೆಳೆಯುವರು ಅನ್ನುವಂಥದ್ದೇನು ವರ್ತಮಾನ ಕಾಲದಲ್ಲಿದೆ, ಭವಿಷ್ಯತ್ ಕಾಲದಲ್ಲಿದೆ, ಬೆಳೀತಾರೆ, ಬೆಳೆಯುವರು ಅನ್ನೋ ರೀತಿಯಲ್ಲಿ. ಇದನ್ನು ನೀವು ಸಂಭವನಾರ್ಥಕಕ್ಕೆ ಬದಲಾಯಿಸಿ ಬರೆಯುವಾಗ ಬೆಳೆದಾರು, ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆದಾರು. ಅದೇ ವಿದ್ಯಾರ್ಥಕಕ್ಕಾದರೆ ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆಯಲಿ. ನಿಷೇಧಾರ್ಥಕವಾದರೆ ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆಯರು ಅಥವಾ ಬೆಳೆಯುವುದಿಲ್ಲ. ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಈ ರೀತಿ ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಯಾವುದು ಕ್ರಿಯಾರೂಪಗಳಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಅಥವಾ ಒಂದು ವಾಕ್ಯವನ್ನು ಇದೇ ಪ್ಯಾರವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಆಹಾ, ಓಹೋ, ಅಯ್ಯಯ್ಯೋ, ಅಬ್ಬ ಅನ್ನುವಂತಹ ಪದಗಳಿರುತ್ತೆ. ಅಲ್ಲಿ ನಿಮಗೆ ಇಲ್ಲಿ ಭಾವಸೂಚಕ, ಆಶ್ಚರ್ಯ ಸೂಚಕ ಪದಗಳನ್ನು ಗುರುತಿಸಿ ಬರೀರಿ ಅಂತ ಕೇಳಿದಾಗ ನೀವು ಆ ಪದಗಳನ್ನ ಬರೀಬೇಕಾಗುತ್ತೆ. ಸೊ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ನೀವು ಬಹಳ ಗಮನ ಇಟ್ಟು ನೋಡಿಕೊಂಡು ಅವ್ರು ಕೇಳಿದಕ್ಕೆ ತಕ್ಕಾಗಿ ಉತ್ತರವನ್ನು ಬರೆದ್ರೆ ಒಳ್ಳೆಯದು. ನಂತರ ನೋಡಿ, ಕರ್ತರಿ ಕರ್ಮಣಿ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮುದ್ರದಲ್ಲಿ ಮೀನುಗಾರರು ಮೀನುಗಳನ್ನು ಹಿಡಿಯುವರು, ಕರ್ತರಿ ವಾಕ್ಯದಲ್ಲಿದೆ. ಇದನ್ನು ಕರ್ಮಣಿ ವಾಕ್ಯದಲ್ಲಿ ಬರೆಯಿರಿ ಅಂತ ಹೇಳಿದಾಗ ಮೀನುಗಾರರಿಂದ ಸಮುದ್ರದಲ್ಲಿ ಮೀನುಗಳು ಹಿಡಿಯಲ್ಪಟ್ಟವು. ನೋಡಿ, ಹಿಡಿಯಲ್ಪಟ್ಟವು, ಅಲ್ಪಟ್ಟಿತು. ಇಲ್ಲಿ ನೀವು ಲಿಂಗ, ವಚನ ಮತ್ತು ಕಾಲ ಇವುಗಳನ್ನು ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕು. ಅದು ಸ್ತ್ರೀಲಿಂಗನ ಪುಲ್ಲಿಂಗನ ನೋಡಿ. ಹಿಡಿಯಲ್ಪಟ್ಟವು, ಹಿಡಿಯುವರು, ಹಿಡಿಯುವರು ಅಂದಾಗ ಏನಾಯಿತು, ಅದು ಬಹುವಚನ. ನೀವು ಅದನ್ನು ಹಿಡಿಯಲ್ಪಟ್ಟಿತು ಅಂತ ಮಾಡೋಕ್ಕಾಗಲ್ಲ, ನೀವು ಅದನ್ನು ಹಿಡಿಯಲ್ಪಟ್ಟವು ಅಂತ ಬಹುವಚನ ರೂಪದಲ್ಲೇ ಬರೀಬೇಕಾಗತ್ತೆ. ಮೀನುಗಾರರಿಂದ ಸಮುದ್ರದಲ್ಲಿ ಮೀನುಗಳು ಹಿಡಿಯಲ್ಪಟ್ಟವು. ಸೊ ಈ ರೀತಿ ಕರ್ತೃ ಕರ್ಮ ಕ್ರಿಯೆ, ಇದರಲ್ಲಿ ಕರ್ಮಪದ ಕರ್ತೃಪದ ಅದಲು ಬದಲಾಗೋದು ಸಹಜ. ಸೊ ಹಾಗಾಗಿ ಆ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ ಮುಂದಕ್ಕೆ ನೋಡೋಣ. ನೋಡಿ, ಪ್ರಬಂಧವನ್ನು ಕೊಟ್ಟಿದ್ದಾರೆ. ಆ ಪ್ರಬಂಧದಲ್ಲಿ ನಿಮಗೆ ಜಾಗತೀಕರಣ, ತ್ಯಾಜ್ಯ ವಸ್ತು ನಿರ್ವಹಣೆ, ಯುದ್ಧದಿಂದಾಗುವ ಅನಾಹುತಗಳು, ಈ ರೀತಿ ಅಂದರೆ ಸಹಜವಾಗಿ ಇತ್ತೀಚಿನ ಪ್ರಚಲಿತ ಘಟನೆಗಳನ್ನು ನಿಮಗೆ ಪ್ರಬಂಧಕ್ಕೆ ಕೊಡೋ ಸಾಧ್ಯತೆಗಳಿರುತ್ತೆ. ಪೀಠಿಕೆಯನ್ನು ಬರಿಬೇಕು. ಹಾಗಂದ್ರೆ ಏನು, ಆ ವಿಷಯ ಏನಿರುತ್ತೆ ಅದರ ಅರ್ಥ, ವ್ಯಾಖ್ಯೆ ಇವುಗಳನ್ನು ನೀವು ಪೀಠಿಕೆಯಲ್ಲಿ ಬರಿತೀರ. ವಿಷಯ ನಿರೂಪಣೆಯಲ್ಲಿ ಅದರ ವಿಷಯವನ್ನು ಎಳಿತಾ ಹೋಗ್ತೀರಾ. ಏನೇನಿದೆ ಅದರಲ್ಲಿ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಏನಿದೆ ಏನಿಲ್ಲ, ಹೇಗಿದೆ ಹೇಗಿರಬೇಕು ಅನ್ನೋಂಥದ್ದನ್ನೆಲ್ಲ ವಿವರಣೆ ಮಾಡ್ತಾ ಹೋಗ್ತೀರಾ. ಉಪಸಂಹಾರದಲ್ಲಿ ಒಟ್ಟಾರೆಯಾಗಿ ನೀವು ಬರೆದಿರುವಂತಹ ಪ್ರಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಒಟ್ಟಾರೆಯಾಗಿ ಓವರಾಲ್ ಆಗಿ ನೀವೇನು ಹೇಳ್ತೀರಾ ಅನ್ನುವಂಥದ್ದನ್ನು ಉಪಸಂಹಾರದಲ್ಲಿ ಬರೆದು ಮುಗಿಸ್ಬೇಕಾಗತ್ತೆ. ನಂತರ ನೋಡಿ, ಪತ್ರಲೇಖನ ಇದೆ, ಫಾರ್ಮಲ್ಲು, ಇನ್ಫಾರ್ಮಲ್ಲು, ಖಾಸಗಿ ಪತ್ರ ಅಥವಾ ವ್ಯಾವಹಾರಿಕ ಪತ್ರ, ಈ ರೀತಿ ಕೇಳ್ಬೋದು. ನಿಮಗೆ ಇಲ್ಲಿ
ನಿಮ್ಮ ಬಡಾವಣೆಯಲ್ಲಿ ರಸ್ತೆ ದುರಸ್ತಿ ಮಾಡುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೊಂದು ಪತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಹೀಗೆ ಕೊಟ್ಟಾಗ ನೀವು ಪತ್ರವನ್ನು ಹೇಗೆ ಬರೀಬೇಕು ನೋಡಿ, ಅದಕ್ಕೆ ಒಂದು ಮಾದರಿಯನ್ನು ಇಲ್ಲಿ ನಾನು ಕೊಡ್ತೀನಿ ನೋಡಿ. ನಿಮ್ಮ ಬಡಾವಣೆಯಲ್ಲಿನ ಕುಂದುಕೊರತೆಗಳನ್ನು ಸರಿಪಡಿಸಲು ಸಂಬಂಧಪಟ್ಟವರಿಗೆ ಮನವಿ ಪತ್ರ. ಕುಂದುಕೊರತೆ ಅಂದರೆ ಯಾವುದಾದ್ರೂ ಸಮಸ್ಯೆ ಆಗ್ಬೋದು, ಆದರೆ ಪರ್ಟಿಕ್ಯುಲರ್ ಆಗಿ ಅವರು ರಸ್ತೆ ಸರಿ ಮಾಡಿ ಕೊಡಿ ಅಂತ ಕೇಳಿದ್ರೆ, ಅಥವಾ ವಿದ್ಯುತ್ ವ್ಯತ್ಯಯ ಅಂತ ಕೇಳಿದ್ರೆ, ಅಥವಾ ಒಳಚರಂಡಿ ವ್ಯವಸ್ಥೆ ಅಂತ ಕೇಳಿದ್ರೆ ನೀವು ಅದನ್ನು ಆ ರೀತಿ ತಿರುಗಿಸ್ಕೊಂಡು ಬರೀರಿ. ಸೊ ಇಲ್ಲಿ ನೋಡಿ, ಮೊದಲಿಗೆ ಇಂದ ಅಬಕ ಸಿದ್ಧಾರ್ಥನಗರ ಬಡಾವಣೆ ಮೈಸೂರು, ಅದರ ನೇರವಾಗಿ ನೀವು ದಿನಾಂಕ ಮತ್ತು ಸ್ಥಳವನ್ನು ಬರೀತೀರ ಪತ್ರದ ಬಲಭಾಗದ ಕೊನೆಯಲ್ಲಿ. ನಂತರ ಯಾರಿಗೆ ಪತ್ರವನ್ನು ಬರೀತಾ ಇದ್ದೀರಿ ನೋಡಿ, ಮುಖ್ಯ ಅಭಿಯಂತರರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ. ಸೊ ರಸ್ತೆ ಆದರೆ ಮಹಾನಗರ ಪಾಲಿಕೆ ಅಂತ ನೀವು ಅದನ್ನು ತಿರುಗಿಸ್ಕೊಂಡು ಬರೀಬೋದು, ಮೈಸೂರು. ಅದಾದಮೇಲೆ ಮಾನ್ಯರೇ ವಿಷಯ, ಮೇಲ್ಕಂಡ ನಿವಾಸಿಯಾದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಬಡಾವಣೆಯಲ್ಲಿ ಪ್ರತಿದಿನ ಸಂಜೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಅಂತ ಕೇಳಿದರೆ, ಸೊ ರಸ್ತೆ ಆದರೆ ನೀವು ನಮ್ಮ ಬಡಾವಣೆಯ ರಸ್ತೆ ತೀರಾ ಹದಗೆಟ್ಟಿದ್ದು, ಇದರಿಂದ ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ಜನಸಾಮಾನ್ಯರಿಗೆ ರಸ್ತೆಯಲ್ಲಿ ಸಂಚರಿಸಲು ಬಹಳ ಸಮಸ್ಯೆಗಳಾಗುತ್ತಿದ್ದು, ಇದರಿಂದ ನಮಗೆ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದೆ. ಹಾಗಾಗಿ ತಾವುಗಳು ದಯಮಾಡಿ ಆದಷ್ಟು ಬೇಗ ರಸ್ತೆಯನ್ನು ದುರಸ್ತಿ ಮಾಡಿಕೊಡಬೇಕಾಗಿ ಕೋರಿಕೊಳ್ಳುತ್ತೇನೆ ಅಂತ ನೀವು ಬರಿಬೇಕಾಗುತ್ತೆ. ಸೊ ಅಲ್ಲಿ ಏನು ಟಾಪಿಕ್ ಇರುತ್ತೆ, ರಸ್ತೆನ, ಕರೆಂಟಾ ಅಥವಾ ವಿದ್ಯುತ್ತಾ ಏನಿರುತ್ತೆ ಅದನ್ನು ನೀವು ಗಮನವಹಿಸಿ. ಮುಖ್ಯವಾಗಿ ಲೆಟರ್ ರೈಟಿಂಗಲ್ಲಿ ಫಾರ್ಮೆಟನ್ನು ನೋಡ್ತಾರೆ. ಇಂದ ಇವರಿಗೆ, ದಿನಾಂಕ, ಸ್ಥಳ, ವಿಷಯ, ಮಾನ್ಯರೇ, ಅದಾದಮೇಲೆ ವಿಷಯ, ಅದಾದಮೇಲೆ ಇಂತಿ ತಮ್ಮ ವಿಶ್ವಾಸಿ ವಂದನೆಗಳೊಂದಿಗೆ, ಇವುಗಳೆಲ್ಲ ಕರೆಕ್ಟಾಗಿದೆಯಾ ಅದನ್ನು ನೋಡ್ತಾರೆ. ಸೊ ಹಾಗಾಗಿ ಅದನ್ನು ನೀವು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ಹಾಗೆ, ಇಂದ ಇವರಿಗೆ, ದಿನಾಂಕ, ಸ್ಥಳ, ಧನ್ಯವಾದಗಳೊಂದಿಗೆ, ಇಂತಿ ತಮ್ಮ ವಿಶ್ವಾಸಿ, ಇವುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ಹಾಗೆ, ಅಕ್ಷರ ದೋಷಗಳಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಬರೀಬೇಕಾಗುತ್ತೆ. ಯಾವುದೇ ಪತ್ರವನ್ನು ಕೇಳಿದ್ರೆ ಇವುಗಳನ್ನೆಲ್ಲ ನೀವು ಬರೀಲೇಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇದಾದ ನಂತರ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಬರೀರಿ ಅಂತ ಕೇಳಿದಾಗ ಸೇಮ್ ಅದೇ ಫಾರ್ಮೆಟ್ ಇರುತ್ತೆ, ಆದರೆ ವಿಷಯ ಆದಮೇಲೆ ನೀವು ಇಲ್ಲಿ ಉಲ್ಲೇಖ ಅನ್ನುವಂಥದ್ದನ್ನು ಒಂದು ಎಕ್ಸ್ಟ್ರಾ ಸೇರಿಸ್ತೀರ. ಅದಾದಮೇಲೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಆದಮೇಲೆ ಅಭ್ಯರ್ಥಿ ಹೆಸರು ಅಂದರೆ ಸ್ವವಿವರ ಬಯೋಡೇಟಾವನ್ನು ಹಾಕ್ತೀರಾ. ಇದಿಷ್ಟನ್ನು ನೀವು ಉದ್ಯೋಗಕ್ಕಾಗಿ ಅರ್ಜಿಯನ್ನು ಬರೀರಿ ಅಂತ ಕೇಳುವಾಗ ನೀವು ಬರೀಬೇಕಾಗತ್ತೆ. ಸೊ ವಿಷಯ ಯಾವಾಗಲೂ ಒಂದೇ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಬರೆದು ಮುಗಿಸ್ಬೇಕು. ಈಗ ಹುದ್ದೆಯನ್ನು ಕೋರಿಯನ್ನು ಕನ್ನಡ ಉಪನ್ಯಾಸಕ ಹುದ್ದೆಯನ್ನು ಕೋರಿ ಅಷ್ಟೇ. ರಸ್ತೆ ದುರಸ್ತಿ ಮಾಡಿ ಬರೀರಿ ಅಂತ ಕೇಳಿದ್ರೆ ರಸ್ತೆ ದುರಸ್ತಿಯನ್ನು ಮಾಡಲು ಕೋರಿ ಅಷ್ಟೇ. ಈ ರೀತಿ ನೀವು ವಿಷಯವನ್ನು ಚಿಕ್ಕದಾಗಿ ಬರೆದು ಪತ್ರವನ್ನು ಬರಿತಾ ಹೋಗಬೇಕಾಗುತ್ತೆ. ಅದಾದ ನಂತರ ಇರುವಂಥದ್ದು ರಿಪೋರ್ಟ್ ರೈಟಿಂಗ್ ನೋಡಿ. ಪರಿಸರದ ನಿಮ್ಮ ಶಾಲೆಯಲ್ಲಿ ಜರುಗಿದ ಪರಿಸರ ದಿನಾಚರಣೆ ಕುರಿತು ವರದಿಯನ್ನು ಸಿದ್ಧಪಡಿಸಿ ಅಂತ ಒಂದು ವರದಿಯನ್ನು ಕೇಳಿದ್ದಾರೆ. ನೀವು ಇಲ್ಲಿ ಒಂದು ಹೆಡ್ಡಿಂಗನ್ನು, ಶೀರ್ಷಿಕೆಯನ್ನು ಕೊಡ್ತೀರಾ. ಕೊಟ್ಟಾದ ನಂತರ ಸ್ಥಳ ಮತ್ತು ದಿನಾಂಕವನ್ನು ಹಾಕಿ ನೀವು ರಿಪೋರ್ಟನ್ನು ಬರೀತೀರಾ. ವಿಷಯವನ್ನೆಲ್ಲ ಆದಮೇಲೆ ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ವರದಿ ತಯಾರಕರ ಸಹಿ, ಇದಿಷ್ಟನ್ನು ಬರೆದ್ರೆ ವರದಿ ಮುಗಿಯುತ್ತೆ. ಇದನ್ನು ಗಮನವಹಿಸಿ. ಅದರಲ್ಲಿ ಮುಖ್ಯವಾಗಿ ಶೀರ್ಷಿಕೆ ಮತ್ತು ವರದಿ ತಯಾರಕರ ಸಹಿ ಅದು ಬಹಳ ಮುಖ್ಯ ಆಗುತ್ತೆ. ನ್ಯೂಸ್ ಪೇಪರ್ಗಳನ್ನು ನೋಡಿರ್ತೀರಲ್ವ, ಸೊ ಅಲ್ಲಿ ರಿಪೋರ್ಟ್ ಹೇಗೆ ಬರುತ್ತೆ ಅದೇ ರೀತಿ ಇದನ್ನೇ ಅವರು ಯಾವುದಾದ್ರೂ ದಿನಪತ್ರಿಕೆಗೆ ಬರೀರಿ ಅಂತ ಕೇಳಿದಾಗ ನೀವೇನು ಮಾಡ್ತೀರಾ, ಇಲ್ಲಿ ಮೇಲ್ಗಡೆ ಹೆಡ್ಡಿಂಗನ್ನು ಇಂದ ಇವರಿಗೆ ವಿಳಾಸವನ್ನು ಹಾಕಿ ನೀವು ರಿಪೋರ್ಟನ್ನು ಬರೀತೀರಾ. ಬರೆದು ಕೊನೆಯಲ್ಲಿ ವರದಿ ತಯಾರಕರ ಸಹಿ ಅಂತ ಬರೆದು ಧನ್ಯವಾದಗಳೊಂದಿಗೆ ವರದಿ ತಯಾರಕರ ಸಹಿ ಅಂತ ಬರೆದು ಮುಗಿಸ್ತೀರಾ. ಈ ರೀತಿ ಇದಾದ ನಂತರ ಪ್ರಶ್ನೋತ್ತರ ಭಾಗಗಳು ಬರುತ್ತೆ. ಅದರಲ್ಲಿ 1 ವಾಕ್ಯ, 2-3 ವಾಕ್ಯ, ಹಾಗೆ 7-8 ವಾಕ್ಯ, ಸಂದರ್ಭ ಸಹಿತ ಸ್ವಾರಸ್ಯ ಇವುಗಳು. ಈಗಾಗಲೇ ಹೇಳಿರೋಂಗೆ ಅಪ್ಲೈಡ್ ಕ್ವಶನ್ಸ್ಗಳು 7-8 ವಾಕ್ಯಕ್ಕೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದುಷ್ಟಬುದ್ಧಿ ಪಾತ್ರ ಇಷ್ಟ ಆಗುತ್ತಾ, ಧರ್ಮಬುದ್ಧಿ ಪಾತ್ರ ಇಷ್ಟ ಆಗುತ್ತಾ ಅದನ್ನು ಬರೆಯೋದಕ್ಕೆ ರೆಡಿಯಾಗಿರಿ. ಅಥವಾ ಶಾನುಭೋಗರು ಬದುಕಿದ್ದು ಕಿರ್ದಿ ಪುಸ್ತಕದಿಂದಲ, ಹುಲಿಯ ಧರ್ಮಶ್ರದ್ಧೆಯಿಂದಲ, ಲವನ ನಡವಳಿಕೆ ಇಷ್ಟ ಆಯಿತಾ, ಏಕೆ, ಅದನ್ನು ಬರೀರಿ. ನಂತರ ಇನ್ನೊಂದು ಯಾವುದಿದೆ, ಅವನ ದುಷ್ಟಬುದ್ಧಿಯ ತಂತ್ರ, ಅವನಿಗೆ ತಿರುಗುಬಾಣವಾದ ಬಗೆಯನ್ನು ಬರೆಯಿರಿ. ಈ ರೀತಿ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಬರೀರಿ. ನಿಮಗೆ ಪದೇ ಪದೇ ಹೇಳುವಂಥದ್ದು ಇಷ್ಟೇ, ಪತ್ರಿಕೆಯನ್ನು, ನಿಮ್ಮ ಉತ್ತರ ಪತ್ರಿಕೆಯನ್ನು ಆದಷ್ಟು ನೀಟಾಗಿಡಿ. ಎಲ್ಲೂ ಕೂಡ ಸ್ಕ್ರ್ಯಾಚ್ ಮಾಡೋದು, ಓವರ್ ರೈಟಿಂಗ್ ಮಾಡೋದು, ಗೀಚೋದು, ಹೊಡೆದಾಕೋದು, ಬರೆಯೋದು ಮಾಡಬೇಡಿ. ನಂತರ ಆಪ್ಷನ್ಸ್ ಇರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾದ್ರೆ ಆ ಪ್ರಶ್ನೆನ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಇದು ನನಗೆ ಗೊತ್ತಿದ್ದು ಬರೀತೀನಿ ಅಂತ, ಆದರೆ ಬರೆಯುವಾಗ ನಿಮಗೆ ಪಾಯಿಂಟ್ಸ್ ಬರದೇ ಹೋಗುತ್ತೆ. ಸೊ ಹಾಗಾಗಿ ಮನಸ್ಸಲ್ಲಿ ಒಂದು ಸತಿ ಪಾಯಿಂಟ್ಸ್ಗಳನ್ನ ರಿವೈಸ್ ಮಾಡಿಕೊಂಡು ಎಸ್ ಕರೆಕ್ಟ್ ನನಗೆ ಇಷ್ಟು ವಿಷಯಗಳು ಗೊತ್ತಿದೆ, ಇದಕ್ಕೆ ಬೇಕಾದಷ್ಟು ವಿಷಯಗಳು ಗೊತ್ತಿದೆ ಅಂತ ಕನ್ಫರ್ಮ್ ಆದಮೇಲೆ ಅದನ್ನು ಬರೀರಿ.
ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಿಮ್ಮ ಉತ್ತರ ಪತ್ರಿಕೆಯೂ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಅಕ್ಷರವನ್ನು ನೀಟಾಗಿ ಬರೀರಿ. ನೀಟಾಗಿ ಬರೆದು ಪತ್ರಿಕೆಯನ್ನು ನೀಟಾಗಿದ್ದಷ್ಟು ನಿಮಗೆ ಒಳ್ಳೆಯ ಅಂಕಗಳು ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ಹೊಡೆದಾಕೋದು ಗೀಚೋದು ಮಾಡಬೇಡಿ. ಇದಕ್ಕೆ ಇದಿಷ್ಟು ಸಾಕು ಅಂತ ಅನ್ಕೋತೀನಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು ಕೇಳ್ಬೋದು. ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.